Till now ಇದುವರೆಗೂ ಸೆಮಿಕಂಡಕ್ಟಿಂಗ್ ಡಿವೈಸಸ್ ನ ಪ್ರಾಪರ್ಟೀಸ್ ಮತ್ತೆ ಅಪ್ಲಿಕೇಶನ್ಸ್ ಬಗ್ಗೆ ನೋಡ್ತಾ ಇದ್ದೋ. ಅದೇ ಅಪ್ಲಿಕೇಶನ್ಸ್ ನ ಕಂಟಿನ್ಯೂ ಮಾಡೋದಾದ್ರೆ to know the characteristics of semiconductor diode, we biased the semiconductor diode in a two manner. One is forward and another one is reverse bias. Forward ಅಂದ್ರೆ p type na positive terminal of the battery connect ಮಾಡೋದು, n type na negative terminal of the battery connect. ಅದೇ reverse bias ಅಂದ್ರೆ ಉಲ್ಟಾ, p type should be connected to negative terminal of the battery and n type is connected to positive terminal of the battery. ಅಲ್ಲಿ ನಾವು ರಿವರ್ಸ್ ಬಯಾಸ್ ಅಲ್ಲಿ ಏನ್ ಮಾಡಿದ್ದು, ಒಂದು ಮೇಜರ್ ಪ್ರಾಪರ್ಟಿನ ಸ್ಟಡಿ ಮಾಡಿದ್ದು. ಏನು? ಅಟ್ ರಿವರ್ಸ್ ಬ್ರೇಕ್ ಡೌನ್ ವೋಲ್ಟೇಜ್ ಮೀನ್ಸ್ ದ ವೋಲ್ಟೇಜ್ ಇನ್ ಎ ರಿವರ್ಸ್ ಬಯಾಸ್ ಅಟ್ ವಿಚ್ ದ ಕರೆಂಟ್ ರೈಸಸ್ ಶಾರ್ಪ್ಲಿ. ಆ ಪರ್ಟಿಕ್ಯುಲರ್ ವೋಲ್ಟೇಜ್ ಅಲ್ಲಿ ಏನಾಗ್ತಿತ್ತು, ಡಯೋಡು ಡೆಸ್ಟ್ರಾಯ್ ಆಗ್ತಿತ್ತು. ಯಾಕೆ ಡೆಸ್ಟ್ರಾಯ್ ಆಗ್ತಿತ್ತು? ಡ್ಯೂ ಟು ದ ಎಕ್ಸಸ್ ಆಫ್ ಕರೆಂಟ್, ಡ್ಯೂ ಟು ದ ಎಕ್ಸಸ್ ಆಫ್ ಹೀಟ್, ಡ್ಯೂ ಟು ದ very rapid increase in the depletion region thickness. ಅದೇ ಬ್ರೇಕ್ ಡೌನ್ ವೋಲ್ಟೇಜ್ ಅಲ್ಲಿ ಡಯೋಡ್ ಡೆಸ್ಟ್ರಾಯ್ ಆಗೋದನ್ನ ಓವರ್ಕಮ್ ಮಾಡೋಕ್ಕೋಸ್ಕರ ಏನ್ ಮಾಡೋಣ ಅಂದ್ರೆ, ಝೀನರ್ ಅನ್ನೋ ಒಬ್ಬ ಸೈಂಟಿಸ್ಟ್ ಒಂದು ಸ್ಪೆಷಲ್ ಟೈಪ್ ಆಫ್ ಡಯೋಡ್ ಅನ್ನ ಕಂಡುಹಿಡಿತಾನೆ. ದಟ್ ಈಸ್ ಸೋ ಕಾಲ್ಡ್ ಝೀನರ್ ಡಯೋಡ್ ಅಂತ ಕರೀತೀವಿ. The only thing in the Zener diode which is different from the natural or normal diode is it is properly doped such that it should work at the breakdown voltage also. ಅದನ್ನ ನಾವು ಒಂದು ಸರ್ಕ್ಯೂಟ್ ಸಿಂಬಾಲಿಕಲಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಒಂದು ನಾರ್ಮಲ್ ಡಯೋಡ್ ನ ಈ ತರ ಬರೀತಿದ್ದೋ, ಬಟ್ ಝೀನರ್ ಡಯೋಡ್ ನಾವು we will form in the form of a Z symbol. ಈ ತರ ಬರೀತೀವಿ. This is the symbolic representation of a Zener diode. This is the diode which is perfectly biased, which is perfectly doped, heavily doped PN junction diode. ಹಂಗಾದ್ರೆ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ನ ಸ್ಟಡಿ ಮಾಡೋದಾದ್ರೆ ಒಂದು ಡಯೋಡ್ ನ ರಿವರ್ಸ್ ಬಯಾಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. P type is connected to negative terminal and N type is connected to positive terminal of the battery. ಅಲ್ಲಿಗೆ ಒಂದು ಡಯೋಡ್ ಅನ್ನು ನಾವೇನ್ ಮಾಡ್ತಾ ಇದೀವಿ, ರಿವರ್ಸ್ ಬಯಾಸ್ ಮಾಡ್ತಾ ಇದೀವಿ. ಆ ರಿವರ್ಸ್ ಬಯಾಸ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಸ್ಟಡಿ ಮಾಡಬೇಕಾದ್ರೆ ನಮ್ದು ಒಂದು ಬೇಸಿಕ್ ಪ್ರಾಪರ್ಟಿ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಪಡೆದಾಗ ನಮಗೆ ಈ ತರ ವ್ಯಾಲ್ಯೂ ಬಂದಿದೆ. ಯಾವುದೋ ಒಂದು ಪರ್ಟಿಕ್ಯುಲರ್ ವೋಲ್ಟೇಜ್ ಅಲ್ಲಿ ಕರೆಂಟ್ ರ್ಯಾಪಿಡ್ ಇನ್ಕ್ರೀಸ್ ಆಗುತ್ತೆ. ದಟ್ ಪರ್ಟಿಕ್ಯುಲರ್ ವೋಲ್ಟೇಜ್ ಇಸ್ ಸೋ ಕಾಲ್ಡ್ ಬ್ರೇಕ್ ಡೌನ್ ವೋಲ್ಟೇಜ್, which is the voltage at which the diode breaks. ರೈಟ್? ಹೌದಲ್ವಾ? ಅದನ್ನ ಓವರ್ಕಮ್ ಮಾಡಕ್ಕೋಸ್ಕರನೇ ಝೀನರ್ ಅನ್ನೋ ಒಬ್ಬ ಸೈಂಟಿಸ್ಟ್ ನ್ಯೂಲಿ ಡಯೋಡ್ ನ ಡಿಫೈನ್ ಮಾಡ್ತಾನೆ, which is a perfectly doped diode which works at the breakdown of voltage also. And reverse bias ಅಲ್ಲಿ ಒಂದು ಕಾನ್ಸೆಪ್ಟ್ ನ ಮರ್ತಿದ್ದೆ ನಾನು. That is nothing but reverse saturation current. ಇಲ್ಲಿ ನೋಡೋದಾದ್ರೆ ನೀವು ಕರೆಂಟ್ ಫಸ್ಟ್ ಇನ್ಕ್ರೀಸ್ ಆಗುತ್ತೆ, ಅದಾದ್ಮೇಲೆ ಇಟ್ ಬಿಕಮ್ ಸ್ಟ್ಯಾಟಿಕ್, ಕಾನ್ಸ್ಟೆಂಟ್ ಆಗಿಬಿಡುತ್ತೆ. ದಟ್ ಕಾನ್ಸ್ಟೆಂಟ್ ಕರೆಂಟ್ ಇಸ್ ಕಾಲ್ಡ್ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಅಂತ ಕರೀತೀವಿ. ಸ್ಯಾಚುರೇಷನ್ ಮೀನ್ಸ್ ಮ್ಯಾಕ್ಸಿಮಮ್ ಕರೆಂಟ್. ಈ ಕರೆಂಟ್ ನಲ್ಲಿ ಇದು ಮ್ಯಾಕ್ಸಿಮಮ್ ಕರೆಂಟ್ ಆಗಿರುತ್ತೆ ರಿವರ್ಸ್ ಬಯಾಸ್ ಅಲ್ಲಿ, ಅಪ್ ಟು ವಿಚ್ ದ ಡಯೋಡ್ ಎಕ್ಸಿಸ್ಟ್. ಡಯೋಡ್ ಹಾಳಾದ್ರೆ ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗಿಬಿಡುತ್ತೆ, ನಮ್ಗೆ ಇದು ಬೇಡ. ಎಕ್ಸಿಸ್ಟ್ ಆಗಬೇಕಾದ್ರೆ ಒಂದು ಸ್ಯಾಚುರೇಷನ್ ಕರೆಂಟ್ ನ ಪಡ್ಕೋತೀವಿ, ದಟ್ ಇಸ್ ಕಾಲ್ಡ್ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್. ಅಂದ್ರೆ ಇದೇನಾಗುತ್ತೆ, ವೋಲ್ಟೇಜ್ ನ ಇನ್ಕ್ರೀಸ್ ಆದ್ರೂ ಸಹ ಡಯೋಡ್ ವರ್ಕ್ ಆಗ್ತಾ ಇರುತ್ತೆ. ಇಟ್ ವರ್ಕ್ಸ್ ಅಟ್ ರಿವರ್ಸ್ ಬ್ರೇಕ್ ಡೌನ್ ವೋಲ್ಟೇಜ್ ಆಲ್ಸೋ. ಹಂಗಾದ್ರೆ ಇದ್ರ ಮೇಜರ್ ಅಪ್ಲಿಕೇಶನ್ ಏನು ಅನ್ನೋದಾದ್ರೆ, ಈ ಡಯೋಡ್ ನ, ಈ ಝೀನರ್ ಡಯೋಡ್ ನ ನಾವು ವೋಲ್ಟೇಜ್ ರೆಗ್ಯುಲೇಟರ್ ಆಗಿ ಯೂಸ್ ಮಾಡ್ತೀವಿ. How the Zener diode is utilized as voltage regulator, we will see that. Look here, first resistor let me call it as a series resistor. It is connected to the Zener diode. Zener diode N type should be
Zener diode ಅಂತ ಕರೀತಾ ಇದ್ದೀನಿ ಅಂದ್ರೆ ಏನಾಗಿರಬೇಕು ಅದು should be reverse bias ಅಂದ್ರೆ p type should be connected to positive terminal, negative terminal and n type should be connected to positive terminal. ಅದಕ್ಕೆ ಈ ತರ ಒಂದು ಡಯೋಡ್ ನ ಬರೆಯೋದಾದ್ರೆ ಅಬ್ಸರ್ವ್ ಮಾಡಿ we are connected the battery to the Zener diode which is in series combination with the resistor. Series resistor ಗೆ ಕನೆಕ್ಟ್ ಮಾಡಿದೀವಿ across Zener diode ಒಂದು ಲೋಡ್ ರೆಸಿಸ್ಟರ್ ನ ತಗೊಳ್ತೀನಿ. ಇಲ್ಲಿ ನಾವು ಔಟ್ಪುಟ್ ಅನ್ನ ಮೆಜರ್ ಮಾಡ್ತೀವಿ across the load resistor. ಅಂದ್ರೆ ಇಲ್ಲಿ ಯಾವ ತರ ಒಂದು Zener diode ಒಂದು ವೋಲ್ಟೇಜ್ ರೆಗ್ಯುಲೇಟರ್ ಆಗಿ ಆಕ್ಟ್ ಆಗ್ತದೆ. Means it should possess the constant voltage even if the current is increased. Right? ಹೌದಾ? ಇದನ್ನ ಸ್ಟಡಿ ಮಾಡೋದಕ್ಕಿಂತ ಮುಂಚೆ ನಮಗೊಂದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು. What happens to the current and voltage in the series and parallel combination? ನಾವು ಎರಡು ಎಲೆಕ್ಟ್ರಾನಿಕ್ ಡಿವೈಸಸ್ ನ ಸೀರೀಸ್ ಮತ್ತೆ ಪ್ಯಾರಲಲ್ ಆಗಿ ಕಂಬೈನ್ ಮಾಡಿದಾಗ ಯಾವ ವ್ಯಾಲ್ಯೂಸ್ ಗಳು ಚೇಂಜ್ ಆಗುತ್ತೆ, ಯಾವ ವ್ಯಾಲ್ಯೂಸ್ ಗಳು ಚೇಂಜ್ ಆಗೋದಿಲ್ಲ ಅನ್ನೋದನ್ನ ನೋಡೋದಾದ್ರೆ, in series combination the current will be constant through all the elements, all the electronic elements. ಒಂದು 10 ರೆಸಿಸ್ಟರ್ ಗಳನ್ನ ಸೀರೀಸ್ ಆಗಿ ಕಂಬೈನ್ ಮಾಡಿದ್ರೆ 10 ರೆಸಿಸ್ಟರ್ ಮೂಲಕನೂ ಸೇಮ್ ಕರೆಂಟ್ ಫ್ಲೋ ಆಗ್ತಾ ಇರ್ತದೆ. But the voltage across each resistor will be different. ಯಾವಾಗ ಸೀರೀಸ್ ಕಂಬೈನ್ ಮಾಡಿದಾಗ ಅದೇ ನಾವೇನಾದ್ರೂ ಅದೇ ರೆಸಿಸ್ಟರ್ ಗಳನ್ನ ಪ್ಯಾರಲಲ್ ಆಗಿ ಕಂಬೈನ್ ಮಾಡಿದ್ರೆ in parallel combination the voltage remain constant but current is different through each of the resistors. ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಈ ಡಯೋಡ್ ಮತ್ತೆ ರೆಸಿಸ್ಟರ್ ಸೀರೀಸ್ ಕಂಬೈನ್ ಆಗಿದೆ ಅಂದ್ರೆ ಇವೆರಡರ ಮೂಲಕ ಸೇಮ್ ಕರೆಂಟ್ ಫ್ಲೋ ಆಗಬೇಕು. ಬಟ್ ವೋಲ್ಟೇಜ್ ಥ್ರೂ ದ Zener diode and the resistor will vary, will different. ಅಂದ್ರೆ ನಾವು ವೋಲ್ಟೇಜ್ ಅಪ್ಲೈ ಮಾಡ್ತಾ ಇದ್ರೆ ಇದೇ ಬೇರೆ ವೋಲ್ಟೇಜ್ ಇರುತ್ತೆ, ಇದೇ ಬೇರೆ ವೋಲ್ಟೇಜ್ ಇರುತ್ತೆ, ಬಿಕಾಸ್ ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಇಲ್ಲಿ ಅಬ್ಸರ್ವ್ ಮಾಡಿ ಅಪ್ ಟು ದಿಸ್ ಒನ್ ದ ಕರೆಂಟ್ ಇನ್ಕ್ರೀಸಸ್. ಅಲ್ಲಿ ಇಲ್ಲಿವರೆಗೂ ಡಯೋಡ್ ಎಕ್ಸಿಸ್ಟ್ ಆಗಿರುತ್ತೆ. ಅಂದ್ರೆ ಇದ್ರ ಮೇಲೆ ನಾವೇನಾದ್ರೂ ವೋಲ್ಟೇಜ್ ಇನ್ಕ್ರೀಸ್ ಮಾಡಿದ್ರೆ ರಿವರ್ಸ್ ಬ್ರೇಕ್ ಡೌನ್ ವೋಲ್ಟೇಜ್ ಡಯೋಡ್ ಆಗಿ ಕ್ಯಾನ್ಸಲ್ ಡಿಸ್ಟ್ರಾಯ್ ಆಗ್ಬಿಡ್ತಲ್ವಾ. ಬಟ್ ಇಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ವೋಲ್ಟೇಜ್ ಇನ್ಕ್ರೀಸ್ ಆಗ್ತಾ ಬರುತ್ತೆ, ಎಲ್ಲಿವರೆಗೂ ಇನ್ಕ್ರೀಸ್ ಆಗ್ತಾ ಬರುತ್ತೆ, ರಿವರ್ಸ್ ಬ್ರೇಕ್ ಡೌನ್ ವೋಲ್ಟೇಜ್ ವರೆಗೂ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಅದಾದ್ಮೇಲೆ ಇಲ್ಲಿ ವೋಲ್ಟೇಜೇ ಬರಲ್ಲ, ಈ ಮಿಕ್ಕಿದ ಎಲ್ಲಾ ವೋಲ್ಟೇಜ್ ಗಳು ಸಹ ಸೀರೀಸ್ ರೆಸಿಸ್ಟರ್ ಮೂಲಕ ಡ್ರಾಪ್ ಆಗ್ತಾ ಬರುತ್ತೆ. ಅಲ್ಲಿಗೆ the voltage across the breakdown voltage, the voltage across the Zener diode will be constant after the breakdown voltage. ಆ breakdown voltage ನಂತರ ನಾವು ವೋಲ್ಟೇಜ್ ನ ಮೆಜರ್ ಮಾಡಿದ್ರೆ ಇದರ ಮೂಲಕ ಕಾನ್ಸ್ಟೆಂಟ್ ವೋಲ್ಟೇಜ್ ಬರ್ತಾ ಇರುತ್ತೆ. ಬಟ್ ಕರೆಂಟ್ will increase. They are connected in series, hence the current to the series resistor and the Zener diode will be same. ಇಲ್ಲೆಷ್ಟು ಕರೆಂಟ್ ಇರುತ್ತೋ ಇಲ್ಲೂ ಅಷ್ಟೇ ಕರೆಂಟ್ ಇರುತ್ತೆ. ಬಟ್ ವೋಲ್ಟೇಜ್ ಸೇಮ್ ಇರಲ್ಲ, ಡಿಫರೆಂಟ್ ಆಗಿರುತ್ತೆ. ಅಪ್ ಟು ದಿಸ್ ಒನ್, ಅಪ್ ಟು ಬ್ರೇಕ್ ಡೌನ್ ವೋಲ್ಟೇಜ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಬಟ್ ಆಫ್ಟರ್ ಬ್ರೇಕ್ ಡೌನ್ ವೋಲ್ಟೇಜ್ ಇಲ್ಲಿ ವೋಲ್ಟೇಜೇ ಇನ್ಕ್ರೀಸ್ ಆಗಲ್ಲ. ಅಂದ್ರೆ ಮಿಕ್ಕಿದ್ ನಾವು ಸಪ್ಲೈ ಮಾಡ್ತಾ ಇರೋಂತ ವೋಲ್ಟೇಜ್ ಏನಾಗುತ್ತೆ, ಇಟ್ ವಿಲ್ ಡ್ರಾಪ್ಸ್ ಟು ಸೀರೀಸ್ ರೆಸಿಸ್ಟರ್. ನಾನು 10 ವೋಲ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ ಅಂದ್ರೆ ಇದ್ರ ಫಾರ್ ಎಕ್ಸಾಂಪಲ್ ಇದು ಈ Zener diode 3 ವೋಲ್ಟ್ ಇರುತ್ತೆ. ಈಗ 5 ಫಸ್ಟ್ 5 ಕೊಟ್ಟೆ, ಇದು 3 2 ಆಯ್ತು. ಅದಾದ್ಮೇಲೆ 10 5 ಇರೋದನ್ನ 10 ಇನ್ಕ್ರೀಸ್ ಮಾಡಿದೆ. ಬಟ್ ಬ್ರೇಕ್ ಡೌನ್ ವೋಲ್ಟೇಜ್ ಸೆಟ್ ಟು ಬಿ 3 ವೋಲ್ಟ್. ಅದಕ್ಕಿಂತ ಜಾಸ್ತಿ ಇನ್ಕ್ರೀಸ್ ಮಾಡಕ್ ಆಗಲ್ಲ. ಅಂದ್ರೆ 5 ಗೆ 10 ಆಯ್ತು ಅಂದ್ರೆ 2 ಇದ್ದಿದ್ದು ಏನಾಗಬೇಕಿತ್ತು, 7 7 plus 3 10. All the high voltage is dropped across the series resistor. ಅಲ್ಲಿಗೆ ನಮಗೆ ಈ ಕಂಪ್ಲೀಟ್ ಸರ್ಕ್ಯೂಟ್ ಅನ್ನು ನೋಡಿದ್ರೆ ಹಂಗಾದ್ರೆ ಇದ್ರ ಮೂಲಕ ನಾವು ಔಟ್ಪುಟ್ ಅನ್ನು ಮೆಜರ್ ಮಾಡೋದಾದ್ರೆ the voltage will stabilized, will be regulated. ಕಾನ್ಸ್ಟೆಂಟ್ ಔಟ್ಪುಟ್ ಬರ್ತಾ ಇರುತ್ತೆ ನಮಗೆ ವೋಲ್ಟೇಜ್ ರೂಪದಲ್ಲಿ. Therefore we can conclude that the Zener diode is acting as a voltage regulator.
ವೋಲ್ಟೇಜ್ ರೆಗ್ಯುಲೇಟರ್ ಆಗಿ ಒಂದು ಝೀನೋ ಡಯೋಡ್ ಆಕ್ಟ್ ಆಗ್ತಾ ಇದೆ ಇಲ್ಲಿ. Right? What do you mean by Zener diode? It is a perfectly doped PN junction diode which works at the reverse bias voltage also, which works at the breakdown voltage also in the reverse bias. And it is also acting or working as a voltage regulator. Now, Zener diode output measure ಮಾಡ್ತಾ ಇದ್ರೆ the voltage remains constant after the breakdown voltage. ಹಂಗ ರಿಮೈನಿಂಗ್ ವೋಲ್ಟೇಜ್ ಎಲ್ಲಿ ಡ್ರಾಪ್ ಆಗ್ತಾ ಇದೆ across the series resistor. ಅದು ಗೊತ್ತಾಗಬೇಕು ಅಂದ್ರೆ ಮೇಜರ್ ಫ್ಯಾಕ್ಟರ್ ಗೊತ್ತಿರಬೇಕು. ಮೇಜರ್ ಫ್ಯಾಕ್ಟರ್ ಏನು ಗೊತ್ತಿರಬೇಕು ಅಂದ್ರೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಏನ್ ಕಾನ್ಸ್ಟೆಂಟ್ ಆಗಿರುತ್ತೆ ಏನ್ ವೇರಿ ಆಗ್ತಾ ಇರುತ್ತೆ. ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಅದಕ್ಕೆ ವೈಸ್ ವರ್ಸಾ. ಸೀರೀಸ್ ಕಾಂಬಿನೇಷನ್ ಅಲ್ಲಿ ಕರೆಂಟ್ ಸೇಮ್, ಕರೆಂಟ್ ಕಾನ್ಸ್ಟೆಂಟ್, ವೋಲ್ಟೇಜ್ ವಿಲ್ ಬಿ ಡಿಫರೆಂಟ್. ಅದೇ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ವೋಲ್ಟೇಜ್ ಇಸ್ ಕಾನ್ಸ್ಟೆಂಟ್, ಕರೆಂಟ್ ವಿಲ್ ಬಿ ಡಿಫರೆಂಟ್. ಓಕೆ, ಲೆಟ್ಸ್ ಮೂವ್ ಆನ್. ಅಲ್ಲಿಗೆ Zener diode ಅಂದ್ರೆ ಏನು, ಅದರ ಅಪ್ಲಿಕೇಶನ್, ಹೌ ದ Zener diode is utilized as a voltage regulator ಅನ್ನೋದನ್ನ ನೋಡ್ತೀವಿ. ಓಕೆ, ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ what is the application of diode? ಡಯೋಡ್ ಅಂದ್ರೆ ಇನ್ನೂ ಯಾವ ತರ ಯೂಸ್ ಮಾಡ್ತೀವಿ ನಾವು ಅನ್ನೋದನ್ನ ನೋಡ್ತಾ ಬರೋಣ. ಸರಿ, ಓಕೆ ಫೈನ್. ಈ ಡಯೋಡ್ ನ ಅಪ್ಲಿಕೇಶನ್ ನೋಡೋದಾದ್ರೆ ನಮಗೆ ಫಸ್ಟ್ ಬರುವಂತ ಡಯೋಡ್ ಅಪ್ಲಿಕೇಶನ್ ದಟ್ ಈಸ್ ನಥಿಂಗ್ ಬಟ್ ಫೋಟೋ ಡಯೋಡ್. Their name itself suggests that the definition of the diode. Photo means light. Light ಅನ್ನ ಬಳಸಿಕೊಂಡು ಒಂದು ಡಯೋಡ್ ವರ್ಕ್ ಆಗ್ತಾ ಇದೆ. How it is working? Let's see. Let me consider the diode. ಒಂದು ಡಯೋಡ್ ಅನ್ನ ಅಸ್ಯೂಮ್ ಮಾಡ್ಕೊತೀನಿ. We will reverse bias. Reverse bias means this is N type, this is P type. Reverse ಮಾಡಬೇಕು ಅಂದ್ರೆ N ಅನ್ನ P ಕನೆಕ್ಟ್ ಮಾಡಬೇಕು, P ನ N ಗೆ ಕನೆಕ್ಟ್ ಮಾಡಬೇಕು. Right? This is reverse bias P injection diode. ಇದ್ರ ಮೇಲೆ ನಾನು ಏನು ಮಾಡ್ತೀನಿ, we will incident the light. This is the light signal. ಇದ್ರ ಮೇಲೆ ಒಂದು ಲೈಟ್ ಅನ್ನ ಇನ್ಸಿಡೆಂಟ್ ಮಾಡ್ತೀವಿ. ಒಂದು ಡಯೋಡ್ ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಯಾವ ತರ ಇರುತ್ತೆ ನಿಮಗೆ ಗೊತ್ತಿರೋ ಹಾಗೆ, ಒಂದು ಡಯೋಡ್, ಆ ಡಯೋಡ್ ಸೆಂಟ್ರಲ್ಲಿ ಒಂದು ಏನಿರುತ್ತೆ ಪಿಎನ್ ಜಂಕ್ಷನ್, ಪಿ ಮತ್ತೆ ಎನ್ ನಡುವೆ ಇರೋ ಜಂಕ್ಷನ್ ಅನ್ನ ಪಿಎನ್ ಜಂಕ್ಷನ್ ಅಂತ ಕರಿತೀವಿ. ಅಕ್ರಾಸ್ ಪಿಎನ್ ಜಂಕ್ಷನ್ ದೇರ್ ಇಸ್ ಎ ಫಾರ್ಮೇಷನ್ ಆಫ್ ರೀಜನ್. ಸೊ ಇದನ್ನ ನಾವು ಏನಂತ ಕರಿತೀವಿ, ಡಿಪ್ಲೀಷನ್ ರೀಜನ್ ಅಂತ ಕರಿತೀವಿ. ಪಿ ಪಕ್ಕ ಏನ್ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಇರ್ತವೆ, ಎನ್ ಪಕ್ಕ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಇರ್ತವೆ. ರೈಟ್, ಯಾವಾಗ ಇದ್ರ ಮೇಲೆ ಲೈಟ್ ಬೀಳುತ್ತೋ the electrons will absorb the sufficient energy. or ಇನ್ನೊಂದು ರೀತಿಯಾಗಿ ಹೇಳೋದಾದ್ರೆ we have a basic equation of physics, nothing but Einstein discover ಮಾಡಿದಂತ equation E is equal to mc square. This equation indicates that energy can be converted into mass, mass can be converted into energy. ಅಂದರೆ light is a form of energy ಅಲ್ವಾ, ರೈಟ್? ಈ ಎನರ್ಜಿ ಏನಾಗುತ್ತೆ ಮಾಸ್ ಆಗಿ ಕನ್ವರ್ಟ್. ಹೌ ಇಟ್ ಕನ್ವರ್ಟ್ಸ್ ಇಂಟು ಮಾಸ್? ದೇರ್ ಇಸ್ ಎ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಾನ್ ಹೋಲ್ ಪೇರ್. ಈ ಲೈಟ್ ಎನರ್ಜಿಗೆ ಒಂದು ಎಲೆಕ್ಟ್ರಾನ್ ಹೋಲ್ ಪೇರ್ ಪ್ರೊಡ್ಯೂಸ್ ಆಗುತ್ತೆ. ಇದನ್ನ ನಾವೇನ್ ಮಾಡಿದೀವಿ, ರಿವರ್ಸ್ ಬಯಾಸ್ ಮಾಡಿದೀವಿ. ಯಾವಾಗ ರಿವರ್ಸ್ ಬಯಾಸ್ ಮಾಡಿದೀವೋ ದಿಸ್ ಇಸ್ ಮೇಂಟೈನ್ಡ್ ಅಟ್ ನೆಗೆಟಿವ್ ಪೊಟೆನ್ಷಿಯಲ್, ದಿಸ್ ಇಸ್ ಮೇಂಟೈನ್ಡ್ ಅಟ್ ಪಾಸಿಟಿವ್ ಪೊಟೆನ್ಷಿಯಲ್. ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಈ ಕಡೆ ಅಟ್ರಾಕ್ಟ್ ಆಗ್ತವೆ, ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಈ ಕಡೆ ಅಟ್ರಾಕ್ಟ್ ಆಗ್ತವೆ. ಅಲ್ಲಿಗೆ ಏನಾಯ್ತು, there is a movement of charged particles due to the light. The electron hole pair is formed due to the light energy.
Hence, this works on the principle of conversion of energy from one form to another form. This is the principle of photodiode. ಅಲ್ಲಿ ಏನಾಗ್ತಾ ಇದೆ, ಒಂದು ಡಯೋಡ್ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್ ಎಮಿಟ್ ಆಗ್ತಾ ಇದೆ. ಅಲ್ಲಿ ಇಲ್ಲಿ ಮೇಜರ್ ಆಗಿ ಅಬ್ಸರ್ವ್ ಮಾಡಬೇಕಾದ್ರೆ ಏನು ಅಂದ್ರೆ, ದ ಲೈಟ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಲೈಟ್ ಎನರ್ಜಿನ ನಾವು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. Symbolically, we will represent the photodiode as this one. Means the light is incident on the photodiode. ಒಂದು ಲೈಟ್ ಫೋಟೋಡಯೋಡ್ ಮೇಲೆ ಬೀಳ್ತಾ ಇದೆ, ಆಗ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತಾ ಇದೆ. ಇದು ಉಲ್ಟಾ ಎಲ್ಇಡಿ. What do you mean by LED? Light emitting diode. Completely reverse procedure of this one. Means here in the LED, the electrical energy will be converted into light energy. It can be written as ಇದೊಂದು PN junction diode ಈ ತರ ಬರೆಯೋದಾದ್ರೆ, there is an emission of light from the diode. ಅಂದ್ರೆ ಲೈಟ್ ಹೊರಗಡೆ ಬರಬೇಕು ಅಂದ್ರೆ ಮಾಸ್ ಕನ್ವರ್ಟ್ ಆಗಿರಬೇಕಲ್ವಾ ಲೈಟ್ ಎನರ್ಜಿ ಆಗಿ. ಯಾವ ತರ ಆಗುತ್ತೆ? ಒಂದು PN junction ಇದನ್ನ ನಾವೇನ್ ಮಾಡೋಣ, ಫಾರ್ವರ್ಡ್ ಬಯಾಸ್ ಮಾಡೋಣ. ಬಟ್ P is connected to P. ಇಲ್ಲಿ ಮೆಜಾರಿಟಿ ಕ್ಯಾರಿಯರ್ಸ್ ಟು ಹೋಲ್ಸ್, ಇಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಟು ಎಲೆಕ್ಟ್ರಾನ್. ಯಾವಾಗ ಪಾಸಿಟಿವ್ ಚಾರ್ಜ್ ಪಾಸಿಟಿವ್ ಪೊಟೆನ್ಷಿಯಲ್ ಹೋಲ್ಸ್ ಅನ್ನು ರಿಪಲ್ ಮಾಡ್ತೋ, ಇಲ್ಲಿ ನೆಗೆಟಿವ್ ಪೊಟೆನ್ಷಿಯಲ್ ಎಲೆಕ್ಟ್ರಾನ್ಸ್ ಅನ್ನು ರಿಪಲ್ ಮಾಡ್ತೋ, there is a combination of electron hole pair. ಆ ಎಲೆಕ್ಟ್ರಾನ್ ಮತ್ತೆ ಹೋಲ್ಸ್ ಗಳು ಏನಾಗ್ತವೆ, ಕಂಬೈನ್ ಆಗಿ they will get annihilated, destroy ಆಗ್ತವೆ. They will be emitted in the form of light. Light ರೂಪದಲ್ಲಿ ಹೊರಗಡೆ ಬರುತ್ತದೆ. Here the mass is converted into energy. Here the energy is converted into mass. Energy ಇಂದ mass ಬರ್ತಾ ಇದೆ, ಇಲ್ಲಿ mass ಇಂದ energy ಬರ್ತಾ ಇದೆ. Nothing but ಇಲ್ಲಿ electrical energy light energy ಆಗಿ ಕನ್ವರ್ಟ್ ಆಗ್ತಾ ಇದೆ, ಇಲ್ಲಿ light energy electrical energy ಆಗಿ ಕನ್ವರ್ಟ್ ಆಗ್ತಾ ಇದೆ. And the major thing which we have to observe that here the diode is reverse biased. ನಾವು ಫೋಟೋಡಯೋಡ್ ಅಲ್ಲಿ ಒಂದು ಡಯೋಡ್ ನ ರಿವರ್ಸ್ ಬಯಾಸ್ ಮಾಡಿರ್ತೀವಿ, ಅದೇ LED ಇಲ್ಲಿ ಒಂದು ಡಯೋಡ್ ನ ಫಾರ್ವರ್ಡ್ ಬಯಾಸ್ ಮಾಡಿದೀವಿ. The only thing is change of form of energy. ಲೈಟ್ ಎನರ್ಜಿ ಮತ್ತೆ ಎಲೆಕ್ಟ್ರಿಕಲ್ ಎನರ್ಜಿ ನಡುವೆ ಯಾವ ತರ ಕನ್ವರ್ಷನ್ ನಡೆಯುತ್ತೆ ಅನ್ನೋದನ್ನ. ಈ ಫೋಟೋಡಯೋಡ್ ಅಲ್ಲಿ ಏನಾಗುತ್ತೆ, ಲೈಟ್ ಎನರ್ಜಿ will be converted into electrical energy. ಎಲೆಕ್ಟ್ರಿಕಲ್ ಎನರ್ಜಿ is converted to light energy. ಅಬ್ಸರ್ವ್ ಮಾಡಿ, ಡಯೋಡ್ ಇಂದ ಲೈಟ್ ಹೊರಗಡೆ ಬರ್ತಾ ಇದೆ, ಇಲ್ಲಿ ಡಯೋಡ್ ಮೇಲ್ಗಡೆ ಲೈಟ್ ಇನ್ಸಿಡೆಂಟ್ ಆಗ್ತಾ ಇದೆ. ಗಾಟ್ ಇಟ್? ಅರ್ಥ ಆಗ್ತಾ ಇದೆಯಾ? This is the major applications of photodiode and LED. LED ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? There are so many applications. ಎಲ್ಲೆಲ್ಲಿ ಯೂಸ್ ಮಾಡಬಹುದು? ರಿಮೋಟ್ಸ್ ಅಲ್ಲಿ ಆಗಿರಬಹುದು, ಟ್ರಾಫಿಕ್ ಸಿಗ್ನಲ್ಸ್ ಅಲ್ಲಿ ಆಗಿರಬಹುದು, LED ಬಲ್ಬ್ಸ್ ಗಳಾಗಿರಬಹುದು, ತುಂಬಾ ಕಡೆ ಯೂಸ್ ಮಾಡ್ತೀವಿ LEDs ಗಳನ್ನ, ರೈಟ್? These are the major applications of the photodiode in the electronic devices. Next, ಇನ್ನೊಂದು ಅಪ್ಲಿಕೇಶನ್ ನೋಡೋದಾದ್ರೆ ನಥಿಂಗ್ ಬಟ್ ಸೋಲಾರ್ ಸೆಲ್. ಈ ಸೋಲಾರ್ ಸೆಲ್ ಏನಾಗುತ್ತೆ, ಫೋಟೋಡಯೋಡ್ ನ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. What is the principle of photodiode? The conversion of light energy into electrical energy. ಯಾವ ತರ ವರ್ಕ್ ಆಗುತ್ತೆ ನೋಡೋಣ, ಯಾವ ತರ ವರ್ಕ್ ಆಗುತ್ತೆ. ರೈಟ್, ಒಂದು ಡಯೋಡ್ ಏನಿರಬೇಕು, ಮಧ್ಯದಲ್ಲಿ PN ಜಂಕ್ಷನ್ ಜೊತೆ ಒಂದು ಡಿಪ್ಲೀಷನ್ ರೀಜನ್. ಇಲ್ಲಿ ನಾವು ಯಾವುದೇ ರೀತಿಯಾದ ಬಯಾಸಿಂಗ್, ರೈಟ್, ನೋ ಬಯಾಸಿಂಗ್ ವಿಲ್ ಟೇಕ್ಸ್ ಪ್ಲೇಸ್. ಯಾವಾಗ ಸೋಲಾರ್ ರೇಡಿಯೇಷನ್ಸ್ ಗಳಲ್ಲ, ಈ ಸೋಲಾರ್ ರೇಡಿಯೇಷನ್ಸ್ ಗಳು ಇನ್ಸಿಡೆಂಟ್ ಆಗ್ತಾವೋ, ದಿಸ್ ಇಸ್ ಎ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಾನ್ ಹೋಲ್ ಪೇರ್, ರೈಟ್? Recombination, energy will be converted into mass and they will move in a different directions.
Other current flows, that current will be moving across load resistance measure ಮಾಡ್ತೀವಿ. Again, works on the principle of photodiode. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಸೋಲಾರ್ ಸೆಲ್ಸ್ ನ? ಸ್ಯಾಟಲೈಟ್ಸ್ ಲಾಂಚ್ ಮಾಡ್ತೀವಿ, ಅದಕ್ಕೆ ಎನರ್ಜಿ ಬೇಕಲ್ವಾ, ರನ್ ಆಗ್ಬೇಕು ಅಂದ್ರೆ ಆ ಎನರ್ಜಿನ ಎಲ್ಲಿಂದ ಕಳ್ಸಕ್ ಸಾಧ್ಯ? ಎಲ್ಲಿಂದನೇ ಕಳ್ಸಕ್ ಸಾಧ್ಯನಾ? ನೆವರ್, ಸಾಧ್ಯನೇ ಇಲ್ಲ. ಒಂದಿನ ಇರ್ಬೋದು, 2 ದಿನ ಇರ್ಬೋದು, 1 ವರ್ಷ ಇರ್ಬೋದು. ಆಫ್ಟರ್ 1 year what happens? Should lose the whole energy. But stellar energy, sunlight will never ending. It is a renewable source of energy, right? ಆ ಸೋಲಾರ್ ಸೆಲ್ಸ್ ಆಗಿರ್ಬೋದು, ಕ್ಯಾಲ್ಕುಲೇಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಜನರಲ್ ಆಗಿ. ಮನೇಲಿ ವಾಟರ್ ಹೀಟರ್, ಸೋಲಾರ್ ವಾಟರ್ ಹೀಟರ್ಸ್ ಆಗಿ ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಕಲ್ ಪ್ಲಾಂಟ್ ಆಗುತ್ತೆ, ಸೋಲಾರ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಸೋಲಾರ್ ಪ್ಲಾಂಟ್ಸ್ ಗಳನ್ನ ನೀವು ನೋಡಿರ್ಬೋದು. There are very rapid, wide applications of solar cell that works on the principle of photodiode. ಇಲ್ಲಿ ನಾವು ಮೇಜರ್ ಆಗಿ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, what form of energy is converting into what form? Photodiode ಅಲ್ಲಿ light energy is converting into electrical energy. LED ಅದೇ ಇರುತ್ತೆ, name itself says light emitting. ಲೈಟ್ ಹೊರಗಡೆ ಬರ್ತಾ ಇದೆ, ಎಲ್ಲಿಂದ ಬಂತು? ಎಲೆಕ್ಟ್ರಿಕಲ್ ಎನರ್ಜಿ is converting into light energy, right? ಇದು ಇಷ್ಟು up to this one we have studied the semiconducting devices. Next we will step into the last concept of this chapter, nothing but digital electronics. What do you mean by digital electronics? ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಜನರಲ್ ಆಗಿ ನಮ್ಮಲ್ಲಿ ಎಲೆಕ್ಟ್ರಾನಿಕ್ ಡಿವೈಸಸ್ ಗಳಲ್ಲಿ 2 type of electronic devices ಇದೆ. One is analog electronic device in which the current and voltage vary with respect to time. For example, observe ಮಾಡಿ, ಒಂದು ಯಾವುದೋ ಒಂದು current ಅಥವಾ voltage, look here, it is varying with respect to time, change ಆಗ್ತಾನೆ ಇದೆ. These type of signals are called analog signals. ಈ ಅನಲಾಗ್ ಸಿಗ್ನಲ್ಸ್ ಗಳನ್ನ ಎಂಬೆಡ್ ಮಾಡ್ಕೊಂಡಿರುವಂತ ಸರ್ಕ್ಯೂಟ್ಸ್ ನ, ಎಲೆಕ್ಟ್ರಾನಿಕ್ ಡಿವೈಸಸ್ ನ ಅನಲಾಗ್ ಎಲೆಕ್ಟ್ರಾನಿಕ್ ಡಿವೈಸಸ್ ಅಂತ ಕರೀತೀವಿ. ಅದೇ ಇನ್ನೊಂದು ತರದ ಎಲೆಕ್ಟ್ರಾನಿಕ್ ಡಿವೈಸಸ್ ಗಳು ಯಾವುದು ಅಂದ್ರೆ ನಥಿಂಗ್ ಬಟ್ ಡಿಜಿಟಲ್ electronics. Nothing but it will possess only 2 types of signals. One is, for example, let me consider a square wave. One square wave ಅನ್ನೋದಾದ್ರೆ ಎರಡು ವ್ಯಾಲ್ಯೂ ಇದೆ. One is maximum, one is minimum. ಜನರಲ್ ಆಗಿ ನಾವು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ maximum is represented by 1, minimum will be represented by 0. Logic, digital electronics, digital circuits, nothing but logic gates. Logic gates works on the principle of works on the basis of digital electronics. ಅಂದ್ರೆ ಆ ಲಾಜಿಕ್ ಗೇಟ್ಸ್ ಅಲ್ಲಿ ಎಷ್ಟು ತರದ ಲಾಜಿಕ್ ಗೇಟ್ಸ್ ಇದೆ ಅನ್ನೋದನ್ನ ನೋಡ್ತಾ ಇದ್ದಾರೆ. One of the most wanted question in the examination, 5 ತರದ ಲಾಜಿಕ್ ಗೇಟ್ಸ್ ಬರ್ತವೆ ನಿಮಗೆ. Among 5 logic gates, 3 are basic gates. ಈ ಲಾಜಿಕ್ ಗೇಟ್ಸ್ ಅಲ್ಲಿ ನಿಮಗೆ 2 ತರದ ಗೇಟ್ಸ್ ಬರ್ತವೆ. One is basic gates and the next one is derived gates. Basic gates ಅಲ್ಲಿ ನಿಮಗೆ 3 ತರದ basic gates ಇದೆ. One is AND gate, AND gate ಅಂತಾನೆ ಓದಬೇಕು ಅದನ್ನ. AND gate ಅಂತ ಓದಬಾರದು, and it should be written in the form of AND, all should be capital, right? ಇದನ್ನ ಈ ತರ ಬರಿಬಾರ್ದು, ಹಿಂಗ್ ಬರಿಬಾರ್ದು. And another one is OR gate and next one is NOT gate, not gate ಅಂತ ಕರೀತೀವಿ. ಓದಬೇಕಾದ್ರೆ AND gate, OR gate, NOT gate ಅಂತ ಕರೀತೀವಿ.
ಈ ಮೂರು ಗೇಟ್ಸ್ ಬೇಸಿಕ್ ಗೇಟ್ಸ್ ಇಂದ ಬಂದಿರೋ ಇನ್ನೆರಡು ಗೇಟ್ ಗಳು ಯಾವುವು ಅಂದ್ರೆ ನಥಿಂಗ್ ಬಟ್ NAND gate, NAND. The name itself suggests that it is a combination of two gates. One is AND gate and another one is NOT gate. And the next one is NOR gate. Again, we can directly say that it is a combination of OR gate and NOT gate. First, we move basic gates in the node ಆದ್ಮೇಲೆ we will step on to the derived gates. AND gate. Even ನಮ್ಮ ಹತ್ರ ಎರಡಿದೆ A and B. There are two inputs. AND ಅಂದ್ರೆ basic general symbol ಏನು ಎರಡನ್ನ ತಗೊಳ್ಳೋದು. AND gate can be represented by the logic symbol of this one. There are two inputs A and B, and there is a output. It can be represented as A dot B, but A and B. This is the equation which is so called Boolean equation, which was invented by the scientist so called Boolean. Atya Boolean equation that follows the principle of Boolean algebra. Right, take that one. Write the Boolean equation for AND gate. Write the Boolean equation for OR gate, NOT gate. Right, A and B. Generally, dot represent ಮಾಡೋದು ಯಾವಾಗ ನಾವು multiplication. ಅದಕ್ಕಿಂತ ಮುಂಚೆ ನಿಮಗೆ ಕಾಮನ್ ನೆನಪಿರಲಿ 1 ಅಂದ್ರೇನು ಮ್ಯಾಕ್ಸಿಮಮ್ 0 ಅಂದ್ರೇನು ಮಿನಿಮಮ್. Got it? ಈಗ ಅಂದ್ರೆ A and B, there are two inputs. Right, A and B. Output is equal to A and B. A ಮತ್ತೆ B ಎರಡು inputs ಗಳು A and B is output. Input combination ಯಾವ ತರ ಪಾಸಿಬಲ್? either maybe ಕೆಲಸ 2 0 ಆಗಿರಬಹುದು ಅಥವಾ 1 0 ಆಗಿರಬಹುದು 0 1 ಆಗಿರಬಹುದು ಅಥವಾ 2 1 ಆಗಿರಬಹುದು. ಯಾವ ತರ ಎಷ್ಟು ಕಾಂಬಿನೇಷನ್ಸ್ ಗಳು ಸಾಧ್ಯ ಅಂತ ಕಂಡುಹಿಡಿಯಕ್ಕೆ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ 2 to the power of n, where n is the number of inputs. Here we have two inputs. Nothing but 2 to the power of 2 is equal to 4. For example, if we have the 3 inputs, 2 to the power of 3, 8 combinations are possible. Here the 4 combinations are possible. Right? Here 0 into 0, 0, 1 into 0, 0, 0 into 1, 0, 1 into 1, 1. Nothing but ಯಾವುದಾದ್ರೂ ಒಂದು ಮಿನಿಮಮ್ ಇದ್ರೂ ಸಾಕು ಔಟ್ಪುಟ್ ಮಿನಿಮಮ್ ಆಗಿಬಿಡುತ್ತೆ. ಅಂದ್ರೆ ಔಟ್ಪುಟ್ ಮ್ಯಾಕ್ಸಿಮಮ್ ಆಗಿರಬೇಕು ಅಂದ್ರೆ ಏನಾಗಿರಬೇಕು ಎರಡೂ ಸಹ ಮ್ಯಾಕ್ಸಿಮಮ್ ಆಗಿರಬೇಕು. ಗೊತ್ತಾಗ್ತಾ ಇದೆಯಾ? ಅದೇ ಆರ್ ಗೇಟ್ ಅಲ್ಲಿ ಎ ಆರ್ ಬಿ ಎರಡರಲ್ಲಿ ಯಾವುದಾದ್ರೂ ಒಂದು ಎ ಅಂಡ್ ಬಿ ಅಂದ್ರೆ ಎರಡನ್ನೂ ತಗೋಬೇಕಾಗುತ್ತೆ ನಾವು. ದಿಸ್ ಈಸ್ ದ AND ಗೇಟ್. ಅದೇ ಒಂದು ಆರ್ ಗೇಟ್ ಅನ್ನ ಬರೆಯೋದಾದ್ರೆ we will write it as in the curved shape ಅಲ್ಲಿ ಬರೀತೀವಿ. Again there are two inputs. Nothing but ಯಾವ ಗೇಟ್ ಆರ್ ಗೇಟ್ can be written as A plus B. ಓದಬೇಕಾದ್ರೆ y is equal to A or B ಅಂತ ಓದಬೇಕು. Again ನಾವು ಏನಾದರೂ ಒಂದು ಟ್ರೂತ್ ಟೇಬಲ್ ಅನ್ನು ಬರೆಯೋದಾದ್ರೆ this is nothing but truth table. Means it gives an idea of output when input combinations are such that. ಅಂದ್ರೆ input combination ಏನಾಗಿದ್ದಾಗ output ಏನಾಗಿರುತ್ತೆ ಅನ್ನೋದನ್ನ ಹೇಳುತ್ತೆ. Again there are two inputs A and B. Output is equal to y is equal to A plus B. Nothing but A or B. Again there are 4 possibilities of combination. 0 0 0 1 1 0 0 plus 0 0 0 plus 1 1 1 plus 0 1 1 plus 1 is also 1. Nothing but maximum plus maximum is the maximum. 1 plus 1 is equal to 2 ಅಂತ ಬರೆಯಕ್ಕೆ ನಮ್ಮ ಹತ್ರ 2 ಇಲ್ಲ. We have only two types of signals. One is maximum signal or minimum. ಅಲ್ಲಿಗೆ maximum plus maximum maximum. ಯಾವುದಾದ್ರೂ ಒಂದು maximum ಇದ್ರೂ ಸಾಕು ಔಟ್ಪುಟ್ maximum ಬರುತ್ತೆ. ಔಟ್ಪುಟ್ ಏನಾದ್ರು ಮಿನಿಮಮ್ ಆಗಿರಬೇಕು ಅಂದ್ರೆ ಎರಡೂ ಇನ್ಪುಟ್ಸ್ ಗಳು ಮಿನಿಮಮ್ ಆಗಿರಬೇಕು. AND ಗೇಟ್ ಅಂದ್ರೆ ನಾವು ಇನ್ನೊಂದು ರೀತಿ ಡಿಫೈನ್ ಮಾಡಬಹುದು. It is a logic gate which gives the maximum output only when the two inputs are maximum. ಒಂದು ಗೇಟ್ ಅನ್ನ ನಾವು AND ಗೇಟ್ ಅಂತ ಕರೀಬೇಕು ಅಂದ್ರೆ ಅದು ಮ್ಯಾಕ್ಸಿಮಮ್ ಔಟ್ಪುಟ್ ಅನ್ನು ಕೊಡಬೇಕು. ಯಾವಾಗ ಎರಡೂ ಇನ್ಪುಟ್ ಗಳು ಮ್ಯಾಕ್ಸಿಮಮ್ ಆಗಿದ್ದಾಗ ಮಾತ್ರ.
ಅಂಡ್ ಮಿನಿಮಮ್ ಔಟ್ಪುಟ್ ಯಾವಾಗ ಕೊಡಬೇಕು, ಯಾವ್ದಾದ್ರು ಒಂದು ಇನ್ಪುಟ್ ಮಿನಿಮಮ್ ಆದ್ರೆ ಔಟ್ಪುಟ್ ಮಿನಿಮಮ್ ಆಗುತ್ತೆ. ಅದು ಉಲ್ಟಾಗಿ again there will be minimum output when the inputs are set to be minimum. ಮಿನಿಮಮ್ ಔಟ್ಪುಟ್ ಬರೋದು ಯಾವಾಗ ಎರಡೂ ಇನ್ಪುಟ್ ಗಳು ಮಿನಿಮಮ್ ಆದ್ರೆ ಮಾತ್ರ. ಇನ್ನು ಎಲ್ಲಾ ಕೇಸಸ್ ಅಲ್ಲಿ ಔಟ್ಪುಟ್ ಮ್ಯಾಕ್ಸಿಮಮ್ ಇರುತ್ತೆ. if one of the inputs is maximum then the output will be maximum. next ಇನ್ನೊಂದು ಯಾವುದು ಅಂದ್ರೆ ನಾಟ್ ಗೇಟ್. ನಾಟ್ ಅಂದ್ರೆ ಅರ್ಥ ಏನು ಅಂದ್ರೆ ಇನ್ವರ್ಸ್. ಫಾರ್ ಎಕ್ಸಾಂಪಲ್ ಎ ನಾಟ್ ಎ ಅಂದ್ರೆ ಎ ಬಾರ್, ನಥಿಂಗ್ ಬಟ್ ಅದನ್ನ ನಾಟ್ ಎ ನಾಟ್ 1 ನಾಟ್ 0. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಇನ್ಪುಟ್ ಎ ಇದೆ, ಔಟ್ಪುಟ್ y is equal to a ಬಾರ್ ಅಂತ ಅನ್ಕೊಳ್ಳೋಣ. 1 ಇತ್ತ ನಾಟ್ 1 ಅಂದ್ರೆ ಅರ್ಥ ಇನ್ಯಾವುದಿರ್ಬೋದು 0. 0 ಅಂದ್ರೆ ನಾಟ್ 0 ಅಂದ್ರೆ ಅರ್ಥ 1. ಅಲ್ಲಿಗೆ ನಾವು ಏನಾದ್ರು 1 ಕೊಟ್ಟರೆ ಔಟ್ಪುಟ್ 0 ಬರುತ್ತೆ, 0 ಕೊಟ್ಟರೆ ಔಟ್ಪುಟ್ 1 ಬರುತ್ತೆ. These are the three basic gates of the logic. ಈ ಬೇಸಿಕ್ ಗೇಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಲೀನಿಯರ್ ಗೇಟ್ ಡೆವಲಪ್ ಮಾಡ್ತೀವಿ. once again I will tell there are three basic gates and two derived gates. basic gates ಅಲ್ಲಿ AND gate, OR gate, NOT gate. AND gate ನಾವು ಮಲ್ಟಿಪ್ಲಿಕೇಶನ್ ಅನ್ನ ಒಂದು ಬೇಸಿಕ್ ಆಲ್ಜಿಬ್ರಾ ಯೂಸ್ ಮಾಡ್ಕೊಂಡು ಡಿಫೈನ್ ಮಾಡ್ತೀವಿ, and OR gate ಅನ್ನ ಅಡಿಷನ್, NOT gate ಅನ್ನ ಇನ್ವರ್ಸ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಇನ್ವರ್ಸ್ ಅಂದ್ರೆ ಉಲ್ಟಾ ಮಾಡೋದು, 0 ಇಂದ 1 ಮಾಡೋದು, 1 ಇಂದ 0 ಮಾಡೋದು. got it? ಅಂದ್ರೆ NAND and plus NOT. ಇಲ್ಲಿ AND ಇದೆ ಅಲ್ವಾ, ಮುಂದಕ್ಕೆ ಒಂದು NOT ಸಿಂಬಲ್ ಹಾಕೋದು. NOT ಅಂದ್ರೆ ಫಾರ್ ಎಕ್ಸಾಂಪಲ್ here this is AND gate, ಮುಂದಕ್ಕೆ ಒಂದು NOT gate. ಅಲ್ಲಿಗೆ ಇದು NOT gate ಕಂಪ್ಲೀಟ್ಲಿ ಎರಡೂ ಸೇರಿದ್ರೆ ನಮಗೆ ಒಂದು ಲಾಜಿಕ್ ಗೇಟ್ ಬರುತ್ತೆ. NAND ಇದನ್ನ ಇನ್ನೊಂದು ರೂಪದಲ್ಲೂ ಬರೀಬಹುದು. NAND gate can also be written as, ಇದು ಯಾವ ಗೇಟ್ ಹೇಳಿದ್ರು, AND gate ತಾನೆ. ಸ್ಟ್ರೈಟ್ ಆಗಿದ್ರೆ AND gate, ಕರ್ವ್ಡ್ ಆಗಿದ್ರೆ OR gate. ಇದ್ರ ಮುಂದೆ ಒಂದು ಬಬಲ್ ಬಂದ್ರೆ ಸಾಕು, this bubble represents the NOT gate. ಅಲ್ಲಿಗೆ this is the logic symbol of NAND gate. NAND gate ನ ಒಂದು ಲಾಜಿಕ್ ಸಿಂಬಲ್ ಇದೆ. ಅಂದ್ರೆ NOR gate ಇದೇ ತರ ಬರೀಬಹುದಲ್ವಾ, ಡಿಟೋ. again ಎರಡು ಇನ್ಪುಟ್, ಯಾವ ಗೇಟ್ ಇದೆ OR gate. OR gate ಇಂದ ಒಂದು ಬಬಲ್ ಬರಿತಾ ಇದ್ದೀನಿ ಅಂದ್ರೆ NOT gate. NOT gate ನ ಇಷ್ಟು ಸಂಪೂರ್ಣ ಬರೆಯೋ ಅವಶ್ಯಕತೆ ಇಲ್ಲ, ಒಂದು ಬಬಲ್ ನ ಬರೆದ್ರೆ ಸಾಕು, ನಥಿಂಗ್ ಬಟ್ ಇನ್ವರ್ಸ್ ಮಾಡುತ್ತೆ. ಅಂದ್ರೆ ಒಂದು ಈಕ್ವೇಷನ್ ಬರೆದಾಗ ಬರೀಬಹುದು y is equal to a and b. a ಡಾಟ್ b ಬರುತ್ತೆ and b ಆಯ್ತಾ, ನಾಟ್ ಅಂದ್ರೆ ಅದನ್ನ ರಿವರ್ಸ್ ಮಾಡ್ತೀವಿ. ಅದೇ ಇಲ್ಲಿ ಬರೆಯೋದಾಗ y is equal to a plus b, ನಥಿಂಗ್ ಬಟ್ a r b. r ಗೇಟ್ ಆಯ್ತಾ, ಅದನ್ನ ರಿವರ್ಸ್ ಮಾಡಿದ್ರೆ ನಾಟ್ ಗೇಟ್. ಸಿಂಪಲ್. ಇನ್ನೊಂದು ಫಾರ್ಮುಲಾ ಬರೆಯೋದಾದ್ರೆ y is equal to a and b, a dot b whole bar. ಈಗ ಗೊತ್ತಾಯ್ತು 0 into 0 0. 0 ಗೆ ಇನ್ವರ್ಸ್ ಏನು? 0 ಗೆ ಇನ್ವರ್ಸ್ ಏನು? 0 ಗೆ ಇನ್ವರ್ಸ್ ಏನು? 1 ಗೆ ಇನ್ವರ್ಸ್ ಏನು? ಉಲ್ಟಾ, AND gate ಗೆ ಉಲ್ಟಾ. ಅಂದ್ರೆ AND gate ನ ಯಾವ ತರ ಡಿಫೈನ್ ಮಾಡಬಹುದು, NAND gate ನ ಯಾವ ತರ ಡಿಫೈನ್ ಮಾಡಬಹುದು? It gives the minimum output only when the two inputs are maximum. ಅಂದ್ರೆ ಎರಡು ಇನ್ಪುಟ್ ಗಳು ಮ್ಯಾಕ್ಸಿಮಮ್ ಆಗಿದ್ರೆ ಮಾತ್ರ ಅದು ಮಿನಿಮಮ್ ಔಟ್ಪುಟ್ ಕೊಡುತ್ತೆ. ಯಾವಾಗಲೂ ಒಂದು ಮಿನಿಮಮ್ ಇದ್ರೂ ಅದು ಔಟ್ಪುಟ್ ಮ್ಯಾಕ್ಸಿಮಮ್. ಅಂದ್ರೆ ಅದೇ ತರ NOR gate ಅನ್ನು ಡಿಫೈನ್ ಮಾಡಬಹುದಲ್ವಾ, y is equal to a plus b whole bar. 0 is nothing but 1, 1 is nothing but 0, 0 is nothing but 0 0. OR gate ಅನ್ನು ಉಲ್ಟಾ ಮಾಡೋದು, ರಿವರ್ಸ್ ಮಾಡೋದು, nothing but is nothing but NOR gate. ಈ ಬೂಲಿಯನ್ ಈಕ್ವೇಷನ್ಸ್ ಗಳನ್ನ ತಿಳ್ಕೊಂಡಿರಬೇಕು, ಅಂಡ್ ಟ್ರೂತ್ ಟೇಬಲ್ ಗೊತ್ತಿರಬೇಕು, ಅಂಡ್ ಲಾಜಿಕ್ ಸಿಂಬಲ್ಸ್ ಗಳು ಗೊತ್ತಿರಬೇಕು. ಕೇಳ್ತಾ ಇರ್ತಾನೆ ಲಾಜಿಕ್ ಸಿಂಬಲ್ ಅಲಾಂಗ್ ವಿತ್ ದ ಟ್ರೂತ್ ಟೇಬಲ್ ಆರ್ ಬೂಲಿಯನ್ ಈಕ್ವೇಷನ್, ರೈಟ್? ಇಸ್ ದ 5 gates which are in the syllabus. Apart from this there are so many other gates also. Exclusive OR gate, exclusive NOR gate, XNOR, XOR ಅಂತ ಕರೀತೀವಿ. ಅದ್ರ ಬಗ್ಗೆ ನಿಮ್ಮ PU ಲೆವೆಲ್ ಇಲ್ಲ. For this it's enough. Okay, ಅಲ್ಲಿಗೆ you have successfully completed the chapter number 14, that is semiconductors. Okay, and at the last I will say that please don't forget to subscribe to
my channel and press the bell button. ಯಾಕೆ bell button ಅನ್ನ press ಮಾಡಬೇಕು? To get notification of the further videos and the second PUC physics chapters. Okay, thank you so much.